ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ತುಂಬಾ ಸಿಂಪಲ್ಲಾಗಿ ಕೇವಲ 5 ನಿಮಿಷದಲ್ಲಿ ಗ್ಯಾಸ್ನೇ ಬಳಸದೆ, ಬೆಂಕಿನೇ ಇಲ್ಲದೆ 1 ಕಪ್ ಮಂಡಕ್ಕಿ ಅಥವಾ ಚುರುಮುರಿ ಇತ್ತು ಅಂದರೆ ಸಾಕು. ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈ ಸ್ವೀಟ್ನ ನಾವು ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಒಂದು ವಾರ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದಷ್ಟು ಮಂಡಕ್ಕಿ ಅಥವಾ ಚುರುಮುರಿನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿರ್ತಕ್ಕಂಥ ಟೋಟಲಾಗಿ ನಿಮ್ಮ ಕಡೆ ಯಾವ ಒಂದು ಮಂಡಕ್ಕಿ ಸಿಗುತ್ತೆ. ಕೆಲವೊಂದು ಮಂಡಕ್ಕಿ ದಪ್ಪ ಇಲ್ಲ ಅಂತಂದರೆ ತೆಳುವಾಗಿರುತ್ತೆ. ಒಟ್ಟಲ್ಲಿ ನಿಮ್ಮ ಕಡೆ ಯಾವುದು ಮಂಡಕ್ಕಿ ಇದೆ ಅದನ್ನೇ ಬಳಸ್ಕೊಳ್ಳಿ. ನಾನಿಲ್ಲಿ ಅಳತೆಗೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು 2 ಕಪ್ ಆಗುವಷ್ಟು ಮಂಡಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಸ್ವೀಟಿನ ಪ್ರಮಾಣ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಜಾಸ್ತಿ ಮಂಡಕ್ಕಿನ ಸೇರಿಸ್ಕೊಳ್ಳಿ. ಯಾಕಂದರೆ ಮಂಡಕ್ಕಿನ ನಾವು ಗ್ರೈಂಡ್ ಮಾಡಿಕೊಂಡಾಗ ಅಥವಾ ಪೌಡ್ರ್ ಮಾಡಿಕೊಂಡಾಗ ಕ್ವಾಂಟಿಟಿ ಕಡಿಮೆ ಒಂದು ಕ್ವಾಂಟಿಟಿ ಬರುತ್ತೆ. ಹಾಗೆ ಸ್ವೀಟ್ ಮಾಡಿದಾಗಲೂ ಕೂಡ ಅಷ್ಟೇ ಕಡಿಮೆ ಕ್ವಾಂಟಿಟಿ ಬರುತ್ತೆ. ಹಾಗಾಗಿ ಜಾಸ್ತಿ ಮಂಡಕ್ಕಿನ ತೊಗೊಂಡು ಜಾಸ್ತಿ ಸ್ವೀಟ್ ಮಾಡ್ಕೊಳ್ಬೋದು. ನಾನಿವಾಗ ಇದನ್ನು ರುಬ್ಕೊಂಡು ಬರ್ತಿದ್ದೀನಿ. ನೈಸಾಗಿ ಪೌಡ್ರ್ ಮಾಡಿಕೊಂಡು ಬರಬೇಕು. ನಾನು ಕೂಡ ಇಲ್ಲಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಂಡಕ್ಕಿ ಒಂದು ಸ್ವಲ್ಪ ತರಿಯಾದರೂ ಪರವಾಗಿಲ್ಲ ಈ ಒಂದು ಪೌಡ್ರು. ಯಾಕಂತಂದರೆ ಇದನ್ನು ನಾವು ಸ್ವೀಟ್ ಮಾಡುವಾಗ ಬಳಸ್ಕೊಳ್ಳುವಾಗ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ನಡೆಯುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಟ್ಬಿಡೋಣ. ಇವಾಗ ಮತ್ತೆ ಅದೇ ಮಿಕ್ಸರ್ ಜಾರಿಗೆ ನಾನು ಅಳತೆಗೋಸ್ಕರ ಯಾವ ಕಪ್ಪಿಂದ ಮಂಡಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಿಗಿಂತನೂ ಕಡಿಮೆ ಸಕ್ಕರೆನ ಬಳಸ್ಕೊಳ್ತಿದ್ದೀನಿ. ಇಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಆದರೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಸಕ್ಕರೆ ಪ್ರಮಾಣ ಬಂದು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮಂಡಕ್ಕಿ ಜಾಸ್ತಿ ಸ್ವೀಟು ಹಿಡಿಯೋದಿಲ್ಲ. ಹಾಗಾಗಿ ಒಂದು 1/4 ಕಪ್ ಆಗುವಷ್ಟು ಸಕ್ಕರೆ ಆದರೆ ಸಾಕು. ಇಲ್ಲಿ ಫ್ಲೇವರ್ಗೋಸ್ಕರ 1 ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ನೈಸಾಗಿ ನಾವು ಪೌಡ್ರ್ ಮಾಡಿಕೊಂಡು ಬರೋಣ. ಇವಾಗ ಪೌಡ್ರ್ ಮಾಡ್ಕೊಂಡಿದ್ದಾಗಿದೆ. ನಾವು ಸಕ್ಕರೆನ ಎಷ್ಟೇ ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೂ ಕೂಡ ಒಂದು ಸ್ವಲ್ಪ ತರಿ ಅನ್ನಿಸ್ತಿರುತ್ತೆ. ಹಾಗಾಗಿ ಇದನ್ನು ನಾವು ಜರಡಿ ಹಿಡ್ಕೊಳ್ಬೇಕು. ಯಾಕಂದರೆ ಸ್ವೀಟ್ಗೆ ನಾವು ಎಲ್ಲೂ ಕೂಡ ಬೆಂಕಿನ ತಾಗಿಸ್ದೆ ಮಾಡ್ತಿರೋದ್ರಿಂದ ಇದು ನೈಸಾಗಿ ಎಷ್ಟು ನೈಸಾಗಿರುತ್ತೋ ಅಷ್ಟೇ ಸ್ವೀಟ್ ಕೂಡ ನೈಸಾಗಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ಒಂದ್ಸರಿ ಸಕ್ಕರೆನ ಸಾಣಿಸ್ಕೊಂಡು ಇಟ್ಕೊಳ್ಳಿ. ಇವಾಗ ಮೇಲ್ಗಡೆ ಬಂದಿರತಕ್ಕಂಥ ನೋಡಿ, ಎಷ್ಟೇ ನೈಸಾಗಿ ರುಬ್ಬಿದ್ರೂ ಕೂಡ ಸಕ್ಕರೆ ಅಂಶ ಇರುತ್ತೆ. ಇದನ್ನು ನಾವು ಟೀಗೆ ಅಥವಾ ಕಾಫಿಗೆ ಬಳಸ್ಕೊಳ್ಬೋದು. ಇವಾಗ ನೈಸಾಗಿರ್ತಕ್ಕಂಥ ಸಕ್ಕರೆ ರೆಡಿಯಾಗಿದೆ. ನೋಡಿ, ಕ್ವಾಂಟಿಟಿನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ಚುರುಮುರಿ ದಪ್ಪ ಇತ್ತು ಅಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ತಿಳುವಾಗಿತ್ತು ಅಂತಂದರೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಸಕ್ಕರೆನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ನಾನು ಸಕ್ಕರೆಗೆ ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಕ್ಕರೆಗೆ 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರು ಅಥವಾ ಹಾಲಿನ ಪುಡಿನ ನಾನು ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್. ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಲಿನ ಪೌಡರ್ನ ಇತ್ತು ಅಂತಂದರೆ ಸೇರಿಸ್ಕೊಳ್ಳೋದ್ರಿಂದ ರುಚಿ ಒಂದು ಸ್ವಲ್ಪ ಹೆಚ್ಚಾಗುತ್ತೆ. ಹಾಗಾಗಿ ಹಾಲಿನ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ಮಿಲ್ಕ್ ಪೌಡ್ರ್ ಹಾಕಾದ್ಮೇಲೆ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಸಕ್ಕರೆ ಜೊತೆಗೆ ಈ ಒಂದು ಮಿಲ್ಕ್ ಪೌಡ್ರು ಹೊಂದ್ಕೊಳ್ಬೇಕು. ಇವಾಗ ನೋಡಿ, ಹೊಂದ್ಕೊಂಡಿದ್ದಾಗಿದೆ. ಇದಕ್ಕೆ ನಾವೀಗ ಒಂದು 2 ಸ್ಪೂನ್ ಆಗುವಷ್ಟು ಮಾತ್ರ ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ. ಮೊದಲಿಗೆ 2 ಸ್ಪೂನ್ ಹಾಲನ್ನು ಸೇರಿಸ್ಕೊಂಡು ನೀವು ಸ್ವೀಟ್ನ ರೆಡಿ ಮಾಡ್ಕೊಳ್ಳಿ. ನಂತರ ಏನಾದರೂ ಜಾಸ್ತಿ ಡ್ರೈ ಅನಿಸಿತ್ತು ಅಂದರೆ ಮತ್ತೊಂದು ಸ್ಪೂನ್ ಹಾಲನ್ನು ಸೇರಿಸ್ಕೊಳ್ಬೋದು. ಬಟ್ ಈ ರೀತಿ 2 ಸ್ಪೂನ್ ಹಾಲು ಹಾಕಿ ಈ ಒಂದು ಸಕ್ಕರೆನ ನಾವು ಕ್ರೀಮಿ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಲಿಸ್ತಾ ಹೋದಾಗ ಸಕ್ಕರೆ ಹಾಲಿನ ಜೊತೆ ಬೆರೆತ್ಕೊಂಡು ಈ ರೀತಿ ಕ್ರೀಮಿ ಸ್ಟ್ರಕ್ಚರಲ್ಲಿ ರೆಡಿಯಾಗಿರುತ್ತೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಚುರುಮುರಿ ಅಥವಾ ಮಂಡಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ ಎಷ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವೋ ಅಷ್ಟು ಒಂದು ಮಂಡಕ್ಕಿ ಪೌಡ್ರನ್ನ ಅಥವಾ ಚುರುಮುರಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದಮೇಲೆ ಮತ್ತೆ ನಾವು ಇದನ್ನು ಬೀಟ್ ಮಾಡ್ತಾ ಬರಬೇಕು, ಅಂದರೆ ಕಲಿಸ್ತಾ ಬರಬೇಕು. ಆ ಒಂದು ಕ್ರೀಮಿ ಸ್ಟ್ರಕ್ಚರಲ್ಲಿ ಈ ಒಂದು ಪೌಡ್ರು ಬೆರೆತ್ಕೊಳ್ಬೇಕು. ಮೊದಲು ಈ ರೀತಿ ಕಲಿಸ್ತಾ ಬನ್ನಿ. ನಿಮ್ಗೇನಾದರೂ ಜಾಸ್ತಿ ಡ್ರೈ ಅನ್ನಿಸ್ತಿದೆ ಅಂತಂದಾಗ ಇನ್ನೊಂದು ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ಬೋದು. ಆದರೆ ನೆನಪಿರಲಿ, ಏಕದಮ್ ಎಲ್ಲ ಹಾಲನ್ನು ನಾವು ಒಟ್ಟಿಗೆ ಸೇರಿಸಿದ್ದಾಯಿತು ಅಂತಂದರೆ ತೀರಾ ತಿಳುವಾಗಿಬಿಡುತ್ತೆ. ಹಾಗಾಗಿ ಯಾಕಂದರೆ ಮಂಡಕ್ಕಿ ಜಾಸ್ತಿ ನೀರನ್ನು ಹಿಡಿಯೋದಿಲ್ಲ. ಹಾಗಾಗಿ ಮೊದಲು ಈ ರೀತಿ ಕಲಿಸ್ಕೊಳ್ಳಿ. ಇಲ್ಲ ಡ್ರೈ ಅನ್ನಿಸ್ತಿದೆ ಅಂತಂದಾಗ ಮಾತ್ರ ನೀವು ಹಾಲನ್ನು ಸೇರಿಸ್ಕೊಳ್ಬೋದು. ಇವಾಗ ನಾನು ಕೂಡ ಇಲ್ಲಿ ನಿಮಗೆ ಕಲಿಸಿ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಿದೆ ಜಾಸ್ತಿ, ಹಾಗಾಗಿ ಇನ್ನೊಂದು ಸ್ಪೂನ್ ಆಗುವಷ್ಟು ಮಾತ್ರ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಮತ್ತೆ ಈ ರೀತಿ ಕಲಿಸ್ತಾ ಹೋಗಿ.
ಸೆಟ್ ಆಗುತ್ತೆ. ಅಂದರೆ ನಾವು ಹಾಕಿರ್ತಕ್ಕಂಥ ಸಕ್ಕರೆ ಹಾಲಿನ ಜೊತೆಗೆ ಹಾಕಿರ್ತಕ್ಕಂಥ ಒಂದು ಚುರುಮುರಿ ಪೌಡ್ರ್ ಕೂಡ ಸೆಟ್ ಆಗುತ್ತೆ. ಸ್ಪೂನಿಂದ ಕಲಿಸೋದಕ್ಕಿಂತ ಕೈಯಿಂದ ಕಲಿಸಿದಾಗ ನಮಗೆ ಆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿ ಕೈಯಿಂದ ಹಿಟ್ಟನ್ನು ಯಾವ ರೀತಿ ನಾದ್ತಿರೋ ಅದೇ ರೀತಿಯಲ್ಲಿ ಈ ರೀತಿ ಕಲಿಸ್ತಾ ಬನ್ನಿ. ತುಂಬ ಸಾಫ್ಟಾಗಿ ಬರುತ್ತೆ. ಏನಾದರೂ ನಿಮಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಲು ಹಾಕಿದಾಗ ಒಂದು ಸ್ವಲ್ಪ ನಿಮಗೆ ತಿಳುವು ಅನಿಸಿತು ಅಂತಂದರೆ ಇನ್ನು ಸ್ವಲ್ಪ ಮಂಡಕ್ಕಿನ ನೀವು ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಇವಾಗ ನೋಡಿ ಕರೆಕ್ಟಾಗಿ 3 ಸ್ಪೂನ್ ಹಾಲಿದ್ರೆ ಸಾಕು. ಈ ಒಂದು ಕ್ವಾಂಟಿಟಿಗೆ ಸರಿ ಹೋಗುತ್ತೆ. ಹಾಗಾಗಿ 3 ಸ್ಪೂನ್ ಆಗುವಷ್ಟು ಹಾಲನ್ನು ಮಾತ್ರ ಸೇರಿಸ್ಕೊಂಡು ಈ ರೀತಿ ನಾದ್ಕೊಳ್ತಾ ಬನ್ನಿ. ನೋಡಿ ಇವಾಗ ಸ್ವೀಟ್ ರೆಡಿಯಾಗಿದೆ. ನಿಮಗೆ ಬೇಕಂದಂಥ ಸ್ಟ್ರಕ್ಚರ್ನ ಈ ಒಂದು ಸ್ವೀಟಿಗೆ ಕೊಟ್ಕೊಳ್ಬೋದು. ಈ ರೀತಿ ರೆಡಿಯಾಗಿರಬೇಕು. ಆ ಒಂದು ಹಾಕಿರ್ತಕ್ಕಂಥ ಸಕ್ಕರೆ, ಹಾಲಿನ ಪೌಡ್ರು, ಹಾಗೆ ಹಾಲು, ಹಾಗೆ ಒಂದು ಮಂಡಕ್ಕಿ ಪೌಡ್ರ್ ಜೊತೆ ಸೇರಿಕೊಂಡು ಇದು ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಇವಾಗ ನಾನು ಇದನ್ನು ಬೇರೆ ಒಂದು ಈ ರೀತಿ ಪ್ಲಾಸ್ಟಿಕ್ ಕಪ್ಪಿಗೆ ಸೇರಿಸ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಟ್ಕೊಂಡಿದ್ದೆ ಈ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ. ಈಗ ಈ ಒಂದು ಸ್ವೀಟನ್ನು ನಾನು ಹಾಕಿ ಪ್ರೆಸ್ ಮಾಡ್ತಾ ಹೋಗ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಉಂಡೆಗಳಾಗೇನು ಕೂಡ ಕಟ್ಕೊಳ್ಬೋದು. ಹೀಗೆ ಮಾಡಬೇಕು ಅಂತೇನಿಲ್ಲ. ನಾನಿಲ್ಲಿ ಸ್ಕ್ವೇರ್ ರೀತಿಯಲ್ಲಿ ಶೇಪ್ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಪ್ಲಾಸ್ಟಿಕ್ ಡಬ್ಬಕ್ಕೆ ಬಾಕ್ಸಿಗೆ ಹಾಕಿ ಇದನ್ನು ಸೆಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಿಗೆ ಒಂದು ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಟ್ಕೊಂಡು ಮಾಡಿರ್ತಕ್ಕಂಥ ಸ್ವೀಟ್ ಮಿಶ್ರಣನ ಹಾಕಿ ನಾವು ಈ ರೀತಿ ಸ್ಪ್ರೆಡ್ ಮಾಡಿದರೆ ಸಾಕು. ಇವಾಗ ಇದು ಸ್ಪ್ರೆಡ್ ಆಗಿದ್ದಾಗಿದೆ. ಇದನ್ನು ನಾವು ಒಂದು ಅರ್ಧ ಗಂಟೆ ಆದರೂ ಸೆಟ್ ಆಗೋಕ್ಕೆ ಬಿಡೋಣ. ಅಂದರೆ ಸಕ್ಕರೆ ಜೊತೆಗೆ ಸೆಟ್ ಆಗಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ಇದನ್ನು ನಾವು ಸೆಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ಇವಾಗ ನೋಡಿ ಅರ್ಧ ಗಂಟೆ ಆಗಿತ್ತು. ಸ್ವೀಟ್ ಕೂಡ ಕಂಪ್ಲೀಟಾಗಿ ಸೆಟ್ ಆಗಿದೆ. ಆ ಎಡ್ಜಸ್ಸಲ್ಲಿ ತನ್ನಿಂದ ತಾನೇ ಬಿಟ್ಕೊಂಡಿರುತ್ತೆ. ಒಂದು ಸ್ವಲ್ಪ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಆಗಿದ್ದರೆ ಈ ರೀತಿ ಜಸ್ಟ್ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತಟ್ಟೆ ಕೂಡ ನೀವು ಹಾಕಿ ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ ಎಡ್ಜಸ್ನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡ್ತಿದ್ದೀನಿ. ಈ ರೀತಿ ನೀಟಾಗಿ ಒಂದು ತಟ್ಟೆಗೆ ನಾವು ಹಾಕ್ಕೊಂಡ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಈ ಒಂದು ಸ್ವೀಟ್ ಬರುತ್ತೆ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಈ ಸ್ವೀಟ್ನ ನಾವು ಗ್ಯಾಸ್ ಇಲ್ಲದೆ ಬೆಂಕಿನೇ ಹಚ್ಚದೆ ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಬೇಕನ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಕಟ್ಟಾಗಿ ಹೋಗುತ್ತೆ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಈ ಸ್ವೀಟಿಗೆ ನಾನು ಹಾಲನ್ನು ಬಳಸಿದ್ದೀನಿ. ಹಾಲನ್ನ ಬಳಸೋದ್ರಿಂದ ಈ ಒಂದು ಸ್ವೀಟು ಹಾಲಿನ ಸ್ಮೆಲ್ ಆಗುತ್ತೇನೋ ಅನ್ನೋ ಒಂದು ಟೆನ್ಷನ್ ಬೇಡ ನಿಮಗೆ. ಯಾಕಂದರೆ ಈ ಒಂದು ಸ್ವೀಟನ್ನ ನೀವು ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಆದರೆ ಸ್ಟೋರ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಹಾಲನ್ನು ಬಳಸಿರೋದ್ರಿಂದ ಸ್ಮೆಲ್ ಆಗೋದು ಸಹಜ. ಆದರೆ ಇದನ್ನು ಸ್ಟೋರ್ ಮಾಡುವಾಗ ಒಂದು ಡಬ್ಬಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಬಾರ್ದು. ಜಸ್ಟ್ ಗಾಳಿ ಆಡೋ ರೀತಿಯಲ್ಲಿ ಒಂದು ಬಟ್ಟೆನ ಅಥವಾ ಒಂದು ಬಾಕ್ಸಿಗೆ ಹಾಕಿ ಒಂದು ಮೇಲ್ಗಡೆಯಿಂದ ಒಂದು ಬಟ್ಟೆಯಿಂದ ಕ್ಲೋಸ್ ಮಾಡಿ ಇಟ್ಟಿದ್ದಾಯಿತು ಅಂತಂದರೆ ಒಂದು ವಾರ ಆರಾಮಾಗಿ ನೀವು ಈ ಒಂದು ಸ್ವೀಟನ್ನು ಬಳಸ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಇದೇ ರೀತಿಯ ಸ್ವೀಟ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.